ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಜೊತೆ ಇವತ್ತು ಹೇಳಬೇಕು ಅಂತ ಬಂದಿರೋದು ಒಂದು ಸ್ಮಾಲ್ ಸ್ಟೋರಿ. ಅದು ನನ್ನ ಪ್ರೀತಿಯ ಗುರುಗಳು ಶ್ರೀಧರ ಸ್ವಾಮಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅವರು ಎಷ್ಟು ಕರುಣಾಮಯಿ ಹೃದಯವಂತರು ಅನ್ನೋದಕ್ಕೆ ಒಂದು ಸಣ್ಣ ಸ್ಟೋರಿನ ಹೇಳ್ತೀನಿ. ಶ್ರೀಧರ ಸ್ವಾಮಿಗಳು ಒಂದ್ಸಲ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಅವರು ಎಲ್ಲ ಕಡೆ ಕಾಲ್ನಡಿಗೆಲೆ ಹೋಗ್ತಾ ಇರ್ತಾರೆ. ಅವರು ತುಂಬಾ ಪವಾಡಗಳನ್ನ ಮಾಡಿರೋಂಥವ್ರು. ಈವನ್ ನಮ್ಮ ತಾಯಿ ಕೂಡ ಅವ್ರು ಮಾಡಿರೋಂತಹ ಪವಾಡಗಳನ್ನ ನೋಡಿದ್ದಾರೆ. ಹೀಗೆ ಶ್ರೀಧರ ಸ್ವಾಮಿಗಳು ಎಲ್ಲೇ ಹೋಗ್ಬೇಕು ಅಂದ್ರೆ ಕಾಲ್ನಡಿಗೆಯಲ್ಲೇ ಹೋಗ್ತಾ ಇರ್ತಾರೆ. ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ಸತಿ ಅವ್ರ ಭಕ್ತವರಿಂದ ಒಂದಷ್ಟು ಜನ ಅವ್ರ ಜೊತೆ ಇದ್ದೇ ಇರ್ತಿದ್ರು. ಅವ್ರ ಜೊತೆ ಅವರು ಒಂದ್ ಕಡೆಯಿಂದ ಬರ್ತಾ ಇರ್ತಾರೆ. ಮಠಕ್ಕೇನೆ ಬರ್ತಾ ಇರ್ಬೇಕಾದ್ರೆ ಹೀಗೆ ಸ್ವಲ್ಪ ದೂರ, ತುಂಬಾ ದೂರ ಬರ್ಬೇಕಾಗಿರತ್ತೆ. ಅವರು ಮಠಕ್ಕೆ ಬರ್ಬೇಕು ಅಂದ್ರೆ ಒಂದ್ ಕಡೆ ಹೋದಲ್ಲಿಂದ ನಡ್ಕೊಂಡು ಬರ್ತಾ ಬರ್ತಾ ಒಂದ್ ಕಡೆ ಅವರೆಲ್ಲ ಏನ್ ಮಾಡ್ತಾರೆ, ಸ್ವಲ್ಪ ಹೊತ್ತು ಕುತ್ಕೊಳ್ತಾರೆ. ಅದಾದ್ಮೇಲೆ ಅವರು ಎದ್ಬಿಟ್ಟು ಮತ್ತೆ ಅಲ್ಲಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಏನ್ ಮಾಡ್ತಾರೆ, ಮತ್ತೆ ಹೊರಡ್ತಾರೆ ಅವ್ರ ಮಠದ ಕಡೆಗೆ. ತುಂಬಾ ದೂರ ಬಂದ್ಮೇಲೆ ಶ್ರೀಧರ ಸ್ವಾಮಿಗಳಿಗೆ ಅವರ ಒಂದು ಮೈ ಮೇಲೆ ಒಂದು ಇರುವೆ ಹರಿತಾ ಇರೋದು ಕಾಣಿಸುತ್ತೆ. ಅದು ಕಾಣಿಸಿದ ತಕ್ಷಣ ಶ್ರೀಧರ ಸ್ವಾಮಿಗಳು ಭಕ್ತರಿಗೆ ಹೇಳ್ತಾರೆ, ಒಂದು ಚಿಕ್ಕ ಇರುವೆ ಹರಿತಾ ಇದೆ, ಅಯ್ಯೋ ಪಾಪ, ಇದು ಮರಿ, ಇದನ್ನ ನಾವು ಫ್ಯಾಮಿಲಿಯಿಂದ ದೂರ ಮಾಡಿಬಿಟ್ಟಿದ್ದೀವಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಭಕ್ತರು ಕೇಳ್ತಾರೆ, ಏನು ಹೇಳ್ತಾ ಇದ್ದೀರಾ ಗುರುಗಳೇ ಅಂತ ಹೇಳ್ಬಿಟ್ಟು. ಆಗ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ನಾವು ಅಲ್ಲಿ ಕೂತಿದ್ವಲ್ಲ, ಅಲ್ಲಿಂದ ಏನಿಲ್ಲ ಅಂತಂದ್ರು 10-12 ಕಿಲೋಮೀಟರ್ ದೂರ ಇರತ್ತೆ. ಅಲ್ಲಿ ಕೂತಿದ್ವಲ್ಲ ರೆಸ್ಟ್ ಮಾಡೋಕ್ಕೆ ಅಂತ, ಅಲ್ಲಿ ಇರುವೆಗಳು ಹರಿತಾ ಇದ್ವು. ಆ ಇರುವೆಗಳು, ಈ ಒಂದು ಮರಿ ಇರುವೆ ನನ್ನ ಮೈ ಮೇಲೆ ಹತ್ಕೊಂಡ್ಬಿಟ್ಟಿದೆ. ನಾನು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀನಿ, ಇದನ್ನ ಫ್ಯಾಮಿಲಿಯಿಂದ ನಾನು ದೂರ ಮಾಡಿಬಿಟ್ಟಿದ್ದೀನಿ. ಈಗ ವಾಪಸ್ ಹೋಗಿ ಅಲ್ಲೇ ಬಿಟ್ಟು ಬಂದ್ಬಿಡೋಣ ಅಂತ. ಭಕ್ತರಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಗುರುಗಳೇ, ಮತ್ತೆ ವಾಪಸ್ ನಾವು 10-12 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಈ ಇರುವೆನ ಅಲ್ಲಿ ಬಿಟ್ಟು ಬರೋದಾ? ಹೌದು, ಆ ಮರಿಗೆ ಪಾಪ ಅದ್ರ ಫ್ಯಾಮಿಲಿಯಿಂದ ದೂರ ಮಾಡಿದ್ರೆ ಅದಕ್ಕೆ ಎಷ್ಟೊಂದು ನೋವಾಗ್ಬೋದು. ಅದಕ್ಕೆ ಅದರ ತಂದೆ ತಾಯಿ ಅವರ ಪ್ರೀತಿನೆಲ್ಲ ಕಳ್ಕೊಂಡ್ಬಿಡತ್ತೆ. ಹಾಗಾಗಿ ನಾವು ವಾಪಸ್ ಅಲ್ಲಿ ಹೋಗಿ ಬಿಟ್ಟು ಬರೋಣ ಅಂತ ಹೇಳಿ ನನ್ನ ಪ್ರೀತಿಯ ಗುರುಗಳು ವಾಪಸ್ ಹೋಗಿ ಅಲ್ಲಿ ಆ ಮರಿನ ಬಿಟ್ಟು ಮತ್ತೆ ಮಠಕ್ಕೆ ಬರ್ತಾರೆ. ಇದು ಒಂದು ಸ್ಮಾಲ್ ಸ್ಟೋರಿ. ಯೋಚನೆ ಮಾಡಿ, ಎಂಥ ಕರುಣಾಮಯಿ, ಎಂಥ ಹೃದಯವಂತರು ನನ್ನ ಗುರುಗಳು ಅಂತ ಅಂದರೆ ಅದನ್ನು ಹೇಳೋದಕ್ಕೆ ಪದಗಳೇ ಇಲ್ಲ. ಅರ್ಥ ಆಯ್ತಲ್ವಾ? ಶ್ರೀಧರ ಅಂತ ಅಂದ್ಬಿಟ್ರೆ ಸಾಕು, ಕರೆಗೆ ನೀರಾಗಿ ಹೋಗ್ತಾರೆ. ಎಂಥ ಪಾಪಗಳಿದ್ರೂ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಅವರು ನಮಗೆ ದಾರಿನ ತೋರಿಸ್ತಾರೆ. ಸೊ ಆದಷ್ಟು ನಾನು ಇವರನ್ನೇ ನಂಬಿ ಅವರನ್ನೇ ನಂಬಿ ಅಂತ ಫೋರ್ಸ್ ಮಾಡಲ್ಲ. ನಿಮ್ಮ ಮನಸ್ಸಿಗೆ ಯಾರನ್ನು ನಂಬಬೇಕು ಅನಿಸುತ್ತೆ ಅವರನ್ನು ನಂಬಿ. ಆದಷ್ಟು ಸ್ಪಿರಿಚುವಲ್ ಆಗಿರಿ. ನಾವು ಸ್ಪಿರಿಚುವಲ್ ವೇದಲ್ಲಿ ಹೋಗ್ತಾ ಇದ್ದೀವಿ ಅಂದಿದ ತಕ್ಷಣ ನಾವು ನಮ್ಮ ಫ್ಯಾಮಿಲಿನ ಬಿಟ್ಬಿಡ್ಬೇಕು ಸ್ಪಿರಿಚುವಲ್ ಅಂದರೆ, ಅಥವಾ ನಾವು ಎಲ್ಲ ಆಸೆಗಳನ್ನು ತ್ಯಜಿಸ್ಬಿಡ್ಬೇಕು ಅಂತ ಅಲ್ಲ. ಸ್ಪಿರಿಚುವಲ್ ಆಗು ಇರಬೇಕು ಅಷ್ಟೇ. ಯಾವ್ಯಾವ ಕೆಲಸಗಳನ್ನು ಯಾವ್ಯಾವಾಗ ಮಾಡಬೇಕು ಆವಾಗ ಮಾಡಬೇಕು ಅಷ್ಟೆ. ಆ್ಯಂಡ್ ಪಾಪ ಪುಣ್ಯಗಳ ಅರಿವು ಇರಬೇಕು ಅಷ್ಟೇ. ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದಕ್ಕೆ ಹೀಗೆ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದ್ಯಕಾಲ ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ.